ನೀವು ಮೀಸಲಾತಿ ಕೊಟ್ಟಿದ್ದೀರಲ್ಲ, ಸಂವಿಧಾನದ ಸಮರ್ಥನೆ ಇಲ್ಲ ಅಂತ ಅಂದಾಗ ಅವ್ರು ಹೇಳಿದ್ದು ನಮಗೆ ಗೊತ್ತಿದೆ, ನ್ಯಾಯಾಲಯಕ್ಕೆ ಕೆಲವರು ಹೋಗಿದ್ದಾರೆ, ನ್ಯಾಯಾಲಯಕ್ಕೆ ಹೋಗ್ತಾರೆ. ಲೆಟ್ ಅಸ್ ಸಿ, ಲೆಟ್ ಅಸ್ ವಾಚ್, ಗುಡ್ ಡೇ ವಿಲ್ ಕಮ್, ವಿ ವಿಲ್ ಬಿ ಚೇಂಜ್ಡ್, ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್. ದಟ್ಸ್ ಮೀನ್ಸ್ ಏನದರ ಅರ್ಥ? ವಿ ವಿಲ್ ಬಿ ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್, ಗುಡ್ ಡೇ ವಿಲ್ ಕಮ್ ಅನ್ನೋದ್ರ ಅರ್ಥ ಏನು? ಏನರ್ಥ? ಅರ್ಥ ಗೊತ್ತಾಗದೇ ಇದ್ದರೆ ಟ್ರಾನ್ಸ್ಲೇಟರ್ ಹಾಕಿ ತಾನೇನು ಮಾತಾಡಿದೆ ಅನ್ನೋದನ್ನು ಟ್ರಾನ್ಸ್ಲೇಟರಲ್ಲಿ ಅರ್ಥ ತಿಳ್ಕೊಳ್ಳಿ, ಅಥವಾ ಡಿಕ್ಷ್ನರಿ ಹುಡುಕಿ ವಿ ವಿಲ್ ಬಿ ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳಿ. ಆಗ ಆರೋಪ ಬಿ ಜೆ ಪಿಯವರ ಮೇಲೆಲ್ಲ ಹೊರಿಸ್ಬೇಕಾಗಿರೋದು. ಅವ್ರು ಹೇಳಿದಾರಲ್ಲ ನಾನು ನಿವೃತ್ತಿ ಪಡಿತೀನಿ ಅಂಥೇಳಿ, ಆ ನಿವೃತ್ತಿ ಪಡೆಯೋ ಕೆಲಸ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಕಾಂಗ್ರೆಸ್ ಪಾರ್ಟಿಗೆ ಜನ ನಿವೃತ್ತಿ ಕೊಡಿಸ್ತಾರೆ. ನಿನ್ನೆ ಬೆಳವಣಿಗೆಯಲ್ಲಿ ಬಿಜೆಪಿಯ 3 ಶಾಸಕರು ನೀವು ಮೀಸಲಾತಿ ಕೊಟ್ಟಿದ್ದೀರಲ್ಲ, ಸಂವಿಧಾನದ ಸಮರ್ಥನೆ ಇಲ್ಲ ಅಂತ ಅಂದಾಗ ಅವ್ರು ಹೇಳಿದ್ದು ನಮಗೆ ಗೊತ್ತಿದೆ, ನ್ಯಾಯಾಲಯಕ್ಕೆ ಕೆಲವರು ಹೋಗಿದ್ದಾರೆ, ನ್ಯಾಯಾಲಯಕ್ಕೆ ಹೋಗ್ತಾರೆ. ಲೆಟ್ ಅಸ್ ಸಿ, ಲೆಟ್ ಅಸ್ ವಾಚ್, ಗುಡ್ ಡೇ ವಿಲ್ ಕಮ್, ವಿ ವಿಲ್ ಬಿ ಚೇಂಜ್ಡ್, ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್. ದಟ್ಸ್ ಮೀನ್ಸ್ ಏನದರ ಅರ್ಥ? ವಿ ವಿಲ್ ಬಿ ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್, ಗುಡ್ ಡೇ ವಿಲ್ ಕಮ್ ಅನ್ನೋದ್ರ ಅರ್ಥ ಏನು? ಏನರ್ಥ? ಅರ್ಥ ಗೊತ್ತಾಗದೇ ಇದ್ದರೆ ಟ್ರಾನ್ಸ್ಲೇಟರ್ ಹಾಕಿ ತಾನೇನು ಮಾತಾಡಿದೆ ಅನ್ನೋದನ್ನು ಟ್ರಾನ್ಸ್ಲೇಟರಲ್ಲಿ ಅರ್ಥ ತಿಳ್ಕೊಳ್ಳಿ, ಅಥವಾ ಡಿಕ್ಷ್ನರಿ ಹುಡುಕಿ ವಿ ವಿಲ್ ಬಿ ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳಿ. ಆಗ ಆರೋಪ ಬಿ ಜೆ ಪಿಯವರ ಮೇಲೆಲ್ಲ ಹೊರಿಸ್ಬೇಕಾಗಿರೋದು. ಅವ್ರು ಹೇಳಿದಾರಲ್ಲ ನಾನು ನಿವೃತ್ತಿ ಪಡಿತೀನಿ ಅಂಥೇಳಿ, ಆ ನಿವೃತ್ತಿ ಪಡೆಯೋ ಕೆಲಸ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಕಾಂಗ್ರೆಸ್ ಪಾರ್ಟಿಗೆ ಜನ ನಿವೃತ್ತಿ ಕೊಡಿಸ್ತಾರೆ. ನಿನ್ನೆ ಬೆಳವಣಿಗೆಯಲ್ಲಿ ಬಿಜೆಪಿಯ 3 ಶಾಸಕರು